ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೊತೆ. ಆತ್ಮೀಯರೇ, PUC ಅಥವಾ 10+2 ಮೊದಲು ನಾವು ಹೇಳ್ತಾ ಇದ್ದೀವಿ ಚಿಕ್ಕವರಿದ್ದಾಗ SLCಯಲ್ಲೇ ಒಳ್ಳೆ ಮಾರ್ಕ್ಸ್ ಹೋಗಬೇಕು ಅಂಥೇಳಿ. ಇವತ್ತು ಬದಲಾಗಿದೆ ಕಾಲ, PUC ಹೋಗಿದೆ. ಅದು PUC ಇವತ್ತು ರಿಸಲ್ಟ ಅನೇಕ ಮಕ್ಕಳಲ್ಲಿ ತವ ಡವ ನಾ ಎಷ್ಟು ಪರ್ಸೆಂಟೇಜ್ ಮಾಡಬಲ್ಲಿ, ಫೇಲ್ ಆಗಬಲ್ಲ, ಮತ್ತೇನು ಮಾಡಬಲ್ಲ, ಏನಾಗ್ತದೆ, ನಾಳೆ ಭವಿಷ್ಯ ಏನು. 90 ಅಬವ್ ಮಾಡಿದವ್ರಿಗೆ ಮುಂದೆ ಕರಿಬೇಕು. ಚಲೋ ಕಾಲೇಜಲ್ಲಿ ಒಳ್ಳೆ ಕಾಲೇಜುಗಳು ನಮ್ಗೆ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಲೈನ್ದಲ್ಲೋ ಇನ್ನುಳಿದ ಲೈನ್ದಲ್ಲಿ ನಮಗೆ ಸಿಗ್ಬೋದೇನೋ ಅಂತೆಲ್ಲ ವಿಚಾರ ಮಾಡ್ತಾಯಿದ್ರೆ ಅಷ್ಟೇ ಕಷ್ಟ ತೊಗೊಂಡವರು. ಮತ್ತೊಂದು ಅದು ವಿಶೇಷ ಸೈನ್ಸ್ ಓದಿದವ್ರಿಗೆ ಮಾತ್ರ ಎಲ್ಲ ಅವಕಾಶಗಳು. ಆರ್ಟ್ಸ್ ಓದಿದ ಮಕ್ಕಳಿಗೆ ಏನಪ್ಪ ಅವಕಾಶಗಳು? ಅದೇ BA. ಇನ್ನೊಂದು ಈ BCom ಓದಿದವರು ಸ್ವಲ್ಪ BComದ ಅವಕಾಶಗಳು ಹೆಚ್ಚಿದ್ದಾವೆ. ಅಂದರೆ ವಿಶೇಷವಾಗಿ ಇವತ್ತು BA ಮಕ್ಕಳಿಗೆ ಅವಕಾಶಗಳು ಇದ್ದಂಗೆ ಆಗ್ತಾ ಇದ್ದಾವೆ, ಅದು ಅವಕಾಶಗಳಿಲ್ಲೇನು ಅನ್ನುವಂಥದ್ದು. ಯಾಕಂದರೆ BA ಮಕ್ಕಳು ತಯಾರಾಗಿದ್ದು ಕ್ಲರ್ಕ್ ಆಗೋ ಸಲುವಾಗಿ ಅನ್ನೋದು ಮೆಕಾಲೆ ಅವರ ಸಿದ್ಧಾಂತದ ಪ್ರಕಾರ ಸರಿ ಅನ್ನಿಸ್ತದೆ. ಅದಕ್ಕೆ ತಮಗೆ ಕ್ಲರ್ಕ್ಗಳು ಬೇಕಾಗಿದ್ರು BA ಇಂಟ್ರೊಡ್ಯೂಸ್ ಮಾಡಿದರು ಅಂತ. ಆದರೆ ನಿಜವಾಗಿಯೂ ದೇಶಕ್ಕೆ ಉದ್ಯೋಗ ಕೊಡುವಂಥದ್ದು, ಒಂದು ವಿಚಾರ ಶಕ್ತಿ ಕೊಡುವಂಥದ್ದು ಏನಪ್ಪ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ಗಳು. ಅದು ಸೈನ್ಸ್ ಸಬ್ಜೆಕ್ಟ್ಗಳು ಇವತ್ತು ಖರೀದಿ ಎಷ್ಟು ಕಷ್ಟ ಅದಪ್ಪ PUCಯಲ್ಲಿ ಅನ್ನೋದು ಅದು ಈ ಕೆಲಸವ್ರಿಗೆ ಗೊತ್ತದು ಯಾವ ರೀತಿ ಅದು ಅಂತೇಳಿ. ಮಧ್ಯದಾಗಿ ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಕಾಲೇಜುಗಳು ಹೆಚ್ಚಿಗಿಲ್ಲ. ಇರುವ ಗೌರ್ಮೆಂಟ್ ಕಾಲೇಜುಗಳಲ್ಲೇ ಭಾಳಷ್ಟು ಚೆನ್ನಾಗಿ ಕಲಿಸುವಂಥ ಪ್ರೊಫೆಸರ್ಗಳು, ಲೆಕ್ಚರ್ಗಳು ಇಲ್ಲ, ಸರಿಯಾಗಿ ಕಲಿಸೋದಿಲ್ಲ. ಸಾರಿಗೆ ಕಾಲೇಜಿಗೆ ಬಂದರೂ ಸಹಿತ ಈ ಪರಿಸ್ಥಿತಿ. ಈ ಒಂದು PUದಲ್ಲಿ ಖಾಸಗಿಯಲ್ಲೂ ಅಷ್ಟೇ, ಖಾಸಗಿಯಲ್ಲಿ ವಿಶೇಷವಾಗಿ ಫೀಸ್ ಆಗಷ್ಟು ಕೇಳ್ತಾರೆ. ಎಂದು 6 ರಿಸಲ್ಟ್ ಅದ ರೀ, ಹಿಂಗೆ ಕೊಡ್ತೀವಿ ರೀ, ನೀವು ನಮ್ಮಲ್ಲಿ ಕಲ್ತದವ್ರಿಗೆ B ಸೆಲೆಕ್ಷನ್ ಇಷ್ಟು ಮಂದಿ ಆಗಿದ್ದಾರೆ, MBBS ಸೆಲೆಕ್ಷನ್ ಆಗಿದ್ದಾರೆ, ಮತ್ತೆ ಸೆಲೆಕ್ಷನ್ ಹಂಗೆ ಬೋರ್ಡ್ ಹಾಕ್ತಿರ್ತಾರೆ. ಈ PUC ಮೊದಲು ಏನಾಗ್ತದಪ್ಪ ಸೈನ್ಸ್ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಆರ್ಟ್ಸ್ ಅಂತ ಏನು ಹೇಳೋ ಪ್ರಶ್ನೆ ಇಲ್ಲ. ಪಾಪ ಅವು ಕಲಿತ ಆ ಮಕ್ಕಳು ಇವತ್ತು ಆ್ಯಕ್ಚುಲಿ ಇವತ್ತು IAS KS ಅಂತ ಎಕ್ಸಾಮ್ಗಳಲ್ಲೇ ನಮ್ಮ ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಆರ್ಟ್ಸ್ ಹುಡುಗರು ಸೆಲೆಕ್ಷನ್ ಆಗಬೇಕಾಗಿತ್ತು. ಆದರೆ ಆಗ್ತಾಯಿಲ್ಲ, ಕಡಿಮೆ ಆಗ್ತದೆ. ಬೇಕಾದ್ರೆ ನೀವು ಎವರೇಜ್ ತೆಗೆದು ನೋಡಿರಿ. ಇವತ್ತು ಮ್ಯಾಕ್ಸಿಮಮ್ ಪಾಸ್ ಆಗೋರು ಯಾರಪ್ಪ? PUCಯಲ್ಲಿ ಸೈನ್ಸ್ ಮಾಡಿದ್ರೆ ಪಾಸ್ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಅದಕ್ಕೆ ಎಲ್ಲ ದೃಷ್ಟಿಯಿಂದಲೂ ಇವತ್ತು ಸೈನ್ಸ್ ಭಾಳ ಅವಶ್ಯ ಮತ್ತು ಅವಶ್ಯನೂ ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಪ್ರಮಾಣದಲ್ಲಿ ಕಲಿಯೋ ಅವಕಾಶಗಳು ಇರಲಿಲ್ಲ. ಯಾಕಪ್ಪ ಅಂದ್ರೆ PUCಯಲ್ಲೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೋಗ್ಬೇಕಾದ್ರೆ ಚಲೋ ಕಾಲೇಜ್ ಬೇಕು. ಚಲೋ ಕಾಲೇಜುಗಳು ಖಾಸಗಿಯಿಂದ ಅವಾಜ್ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ಕಾಲೇಜುಗಳಲ್ಲೇ ಸರಿಯಾಗಿ ಕಲಿಸಲಾರದು ಯಾವ ಪ್ರಮಾಣದಲ್ಲಿ ಮಾರ್ಕ್ಸ್ ಬರಬೇಕು ಅದು ಆ ಪ್ರಮಾಣದಲ್ಲಿ ಬರೋದಿಲ್ಲ. ಹೀಗಾಗಿ PUC ಅನ್ನುವಂಥದ್ದು ಏನಾಗಿಬಿಟ್ಟದಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬ ಮಗುವಿಗೂ ವಿದ್ಯಾರ್ಥಿಗೂ ಕಬ್ಬಿಣದ ಕಡಲೆ ಆಗ್ಯದ. ಅದರಲ್ಲೂ ಸೈನ್ಸ್ ಓದೋ ಮಕ್ಕಳಿಗೆ ಅಂತ ಹೇಳ್ತಿರೋದ್ರಿ. ಬೆಳಗ್ಗಿಂದ ಸಾಯಂಕಾಲ ಓದೋದು, ಮಲಗಿದಾಗ ಓದೋದು, ಎದ್ದಾಗ ಓದೋದು. ಮತ್ತು ಅವ್ವ ಅಪ್ಪಗಳಿಂದ ಬೆನ್ನು ಹತ್ತಿರ್ತದೆ. ಫಿಸಿಕ್ಸ್ ಮಾಡಿದ್ದೀನಪ್ಪ, ಕೆಮಿಸ್ಟ್ರಿ ಮಾಡಿದ್ದೀನಪ್ಪ, ಮ್ಯಾಥ್ಸ್ ಮಾಡಿದ್ದೀನಪ್ಪ, ಈ ಬೆನ್ನು ಹತ್ತಿ ಮತ್ತು ಟ್ಯೂಷನ್ ಒಂದು ಮಾತದೆ ಮೇಲೆ. ಆ ಟ್ಯೂಷನ್ಗಳು ಹಾವಳಿ ಅಂತ ಇತ್ತೀಚೆಗೆ ಏನು ಹೇಳಿರ್ದಷ್ಟು ಸ್ವಂತ ವಿಚಾರ ಇಲ್ಲಲ್ಲೇ. ಕೋಚಿಂಗ್ ಹೋಗೋದು, ಸಾವಿರಾರು ರೂಪಾಯಿ ಖರ್ಚು ಮಾಡೋದು, ಕೆಲವೊಂದು ಲಕ್ಷ ಖರ್ಚಾಗ್ತಾವೆ. ಕೆಲವೊಂದು ಖಾಸಗಿ ಕಾಲೇಜುಗಳು ವರ್ಷಕ್ಕೆ ಎರಡು ಲಕ್ಷ ಪೇಮೆಂಟ್ ತೊಗೊಳ್ತಾವೆ. ಅದು PUC ಅಂದಾಗ ಬಡವ್ರ ಮಕ್ಕಳಿಗೆ PUC ಕಲಿಯೋಕ್ಕೆ ಸಾಧ್ಯದನ? ಆರ್ಟ್ಸ್ ಅಂತ ಕಲಿತ್ರೆ ಭವಿಷ್ಯ ಇಲ್ಲ, ಎಲ್ಲರಿಗೂ ಅನಿಸ್ಲಿಕ್ಕೆ ಆಗ್ತದೆ ರೀ. ಯಾಕಂದ್ರೆ IAS ಹೋಗ್ತಿರಪ್ಪ ಅಂದ್ರೆ ಮ್ಯಾಥ್ಸ್ ಓರಿಯೆಂಟೆಡ್ ಇರಬೇಕು. ಇವತ್ತು ನೀವು ಪ್ರಿಲಿಮಿನರಿ ಪಾಸ್ ಆಗೋದು ಕಷ್ಟ. ಅದು ಇಂಗ್ಲೀಷ ಮತ್ತು ಮ್ಯಾಥ್ಸ್ ಬರ್ತಿದ್ರೆ ನೀವು ಪ್ರಿಲಿಮ್ಸ್ ಪಾಸ್ ಆಗೋದು ಭಾಳಷ್ಟು ಕಷ್ಟ. ರೇರೆಸ್ಟ್ ಆಫ್ ದ ರೇರ್. ಇಂಗ್ಲೀಷ್ ಪಕ್ಕ ಇರಬೇಕು, ಜೊತೆಗೆ ಮ್ಯಾಥ್ಸ್ ಪಕ್ಕ ಇರಬೇಕು. ಅಂದ್ರೆ ರೀಸನಿಂಗ್ ಎಕ್ಸಾಮ್ ಆಗಬೇಕಾಯ್ತಪ್ಪ ಅಂತಂದ್ರೆ ಈ ನಿಶ್ಚಿತವಾಗಿಯೂ ನೀವಿದ್ದಂಥವ್ರ ಅಥವಾ ನಮ್ಮ ವಿದ್ಯಾರ್ಥಿಗಳಿದ್ದಂಥವ್ರ ಸೈನ್ಸ್ ಓರಿಯೆಂಟಿಂದ ಬರಬೇಕಾಗ್ತದೆ. ಹೀಗಾಗಿ ಸೈನ್ಸ್ ಮಕ್ಕಳು ಹೆಚ್ಚು ಪಾಸ್ ಆಗೋದು ನಾವು ನೋಡ್ತಾ ಇದ್ದೀವಿ. ಅದಿರಲಿ, ಇವತ್ತು ಆ ದಿಶೆಯಲ್ಲಿ ಮಕ್ಕಳ ಚಿಂತನೆ ಏನು ಓದಬೇಕು, ಏನು ಬಿಡಬೇಕು ಅಂತೇಳಿ. ಅದರಲ್ಲೂ ಖಾಸಗಿ ಸಂಸ್ಥೆಗಳಂತ ದೊಡ್ಡ ಪ್ರಚಾರ ಮಾಡ್ತಾ ಇರ್ತಾರೆ ರೀ. ಟ್ಯೂಷನ್ ಫೀಸ್ ಹೈಕ್ ಮಾಡ್ತಾ ಇರ್ತಾರೆ, ಮತ್ತು ಅಲ್ಲಿ ಟ್ಯೂಷನ್ ಫೀಸ್ ಮತ್ತು ವಸೂಲಿ ಮಾಡ್ತಿರ್ತಾರೆ. ಹೀಗಾಗಿ PUC ಸೈನ್ಸ್ ಒಂದು ಗಗನಕುಸುಮಾಗಿ ಬಿಡ್ಲಿಕ್ಕತ್ತದ ರೀ. ಯಾಕಂದರೆ PUC ಸೈನ್ಸ್ ಹೋದರೆ ಆರ್ಟ್ಸ್ಗಿಂತಲೂ ಹೆಚ್ಚು ಅವಕಾಶ ಆಗಿರ್ತಾವಪ್ಪ ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳು ಹೆಚ್ಚು ವರ್ಕ್ ಮಾಡಿರ್ತಾರೆ ಅಂತೇಳಿ. ಆರ್ಡಿನರಿ ಪಾಸ್ ಆಗೋದು ನಾವು ಭವಿಷ್ಯ ಐತಿ ಸೈನ್ಸ್ ವಿದ್ಯಾರ್ಥಿಗೆ ಅನ್ನುವಂಥ ಕಾರಣಕ್ಕಾಗಿ. ಇನ್ನು ಆರ್ಟ್ಸ್ ಕಾಮರ್ಸ್ ಸಹಿತ ಒಂದು ಸ್ವಲ್ಪ ಬಿದ್ದರೆ ಅಡ್ಡಿ ಇಲ್ಲ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹಂಗಂತೀವಲ್ಲ ಹಂಗೆ. ಹೀಗಾಗಿ ಅಲ್ಲೂ 90 ಮೇಲೆ ಇರ್ಬೇಕು. ಮತ್ತು ನಿಮ್ಮ ಪರ್ಸೆಂಟೇಜ್ ಅಂದಾಗ ಏನೋ ಒಂದು ಆಸೆ ಬಿಡ್ತಾವೆ. ಇಲ್ಲ ಅಷ್ಟು ಕಷ್ಟ ಆದ್ರೆ ಅಲ್ಲಿಂದ ಹೊರಗೆ ಬರುವಂಥದ್ದರ. ಹೀಗಾಗಿ PUC ಅನ್ನುವಂಥದ್ದು ಇವತ್ತು ಏನಾಗಿತ್ತು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ತಲೆ ನೋವಿನ ವಿಷಯ. ಏನು ಮಾಡಲಿ, ಏನು ಬಿಡಲಿ. ಮತ್ತು ತಂದೆ ತಾಯಿಗಳಿಗಂತ ಹುಚ್ಚಂಗೆ ಹೋಗ್ಬಿಟ್ಟಿರ್ತದೆ.
PUC ಮುಗಿಸಿ ತಮ್ಮ ಮಗ ಒಂದು ದಾಂಡಿಗೆ ಹತ್ತೋ ತನಕ ಅದ್ರಾಗ ದೊಡ್ಡ ಕಾಲೇಜಲ್ಲೇ ಸೀಟ್ ಸಿಗೋ ತನಕ ಇದ್ದಿದ್ರಲ್ಲಿ BScಗೂ ಸ್ವಲ್ಪ ಏನೋ ಅನುಕೂಲಗಳದಾವ ಒಳ್ಳೆಯವು ಅಲ್ಲಿಯೂ ಸೆಲೆಕ್ಷನ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಹೊರಗಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ಇದ್ದಾಗ ತಾವು ಎಲ್ಲೂ ಸೆಲೆಕ್ಷನ್ ಆಗೋದು ಗೊತ್ತಾದಾಗ ಕಡೆಗೆ ಆ ಸೈನ್ಸ್ BSc ಓದುವಂಥ ಕೆಲವೊಂದು ಮಕ್ಕಳು ಇವತ್ತು ಕಾಣ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಾವು ಸಹಜವಾಗಿ ಯೂನಿವರ್ಸಿಟಿಗೆ ಹೋಗಿ ಎಲ್ಲೋ ಹೋಗಿ ನೋಡಿದಾಗ ಅಲ್ಲೆಲ್ಲ ಮಕ್ಕಳು ಹೆಚ್ಚಿಗೆ ಸೈನ್ಸ್ ಹೆಚ್ಚು ಆಸಕ್ತಿ ವಹಿಸಿ ಕಲಿಯೋದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ PUC ಇವತ್ತು ರಿಸಲ್ಟ್ ಬರೋದದ ಪ್ರತಿಯೊಂದು ಮಗುವಿನ ಇದೆಯಲ್ಲ PU ಕಲಿತಂಥ ಮಗುವಿನ ಇದೆಯಲ್ಲ ಇವತ್ತು ಖಾರ ಕುಟ್ಟಿದಂಗೆ ಆಗ್ತಿರ್ತದೆ. ರಿಸಲ್ಟ್ ಬಂದ ತಕ್ಷಣ ಅದು ಬಂದು ಬೇರೆ ಎಷ್ಟು ಪರ್ಸೆಂಟೇಜ್ ಆಗೈತಿ ಏನಾಗೈತಿ ಯಾವ ಕಾಲೇಜ್ ಇದಾವೆ ಅದು ಶುರು ಆಗಿಬಿಡ್ತದೆ. ಮೋಸ್ಟ್ ಪ್ರಾಬಬ್ಲಿ ಒಳ್ಳೆಯ ರಿಸಲ್ಟ್ ಬರ್ಬೋದು ಬರ್ತದೆ ಅಂತ ನಾವು ಭರವಸೆ ಮಾಡೋದದ. ಈ PUC ಇವತ್ತು ಪ್ರತಿಯೊಬ್ಬ ಜೀವನದಲ್ಲಿ ಭಾಳ ಮಹತ್ವದ್ದು ಅನ್ನೋದು ಮಾತು ಮತ್ತೊಮ್ಮೆ ಹೇಳಬೇಕಾಗಿದೆ. ಅದಕ್ಕಾಗಿ ಇದೊಂದು ಪುಟ್ಟ ಅನ್ನೋದೇನು ಮಾಡಬೇಕನ್ನಿಸ್ತು, ಒಂದಿಷ್ಟೇನು ತಮ್ಮೊಂದಿಗೆ ಮಾತಾಡಬೇಕನ್ನಿಸ್ತು, ಮಾತಾಡಿದ್ದೀನಿ. ಯಾಕಂದ್ರೆ PUC ಒಳಗೆ PUC ನೀವೇನು ತೊಗೊಂಡಿದ್ದೀರ ಸಬ್ಜೆಕ್ಟ ಆರ್ಟ್ಸ್ ತೊಗೊಂಡ್ರೆ ಆರ್ಟ್ಸ್ಗಷ್ಟೇ ಹೋಗುವಂಥದ್ದು, ಮತ್ತೊಂದು ಸಬ್ಜೆಕ್ಟ್ಗೆ ಹೋಗುವಂಥ ಅವಕಾಶ ಇರೋದಿಲ್ಲ. ಎಲ್ಲೋ ಒಂದು ಭಾಳ ಹಾರ್ಡ್ ವರ್ಕ್ ಮಾಡಿದ್ರೆ ಏನಾದರೂ MC ಏನೋ ಮತ್ತೇನೋ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಸಹಿತ ಅಲ್ಲಿ ಡೊನೇಷನ್ ಹಾವಳಿ ಇರೋದರಿಂದಾಗೆ ಒಬ್ಬ ಬಡ ವಿದ್ಯಾರ್ಥಿ ಪೂರ್ಣ ಪ್ರಮಾಣದಲ್ಲಿ ಕಲಿಯೋದು ಭಾಳ ಕಷ್ಟ ಅನ್ನೋದು ಅಷ್ಟ ಸತ್ಯ. ಇವೆಲ್ಲ ಯಾಕೆ ಇವತ್ತು ಬೇಕಾಗಿದೆಪ್ಪ ಅಂದ್ರೆ ಈಗ ಎಲ್ಲರೂ ತಲೆಯಲ್ಲಿ ಎಲ್ಲ ತಂದೆ ತಾಯಿಗಳ ತಲೆಯಲ್ಲಿ ಎಲ್ಲ ಮಕ್ಕಳ ತಲೆಯಲ್ಲಿ ರಿಸಲ್ಟ್ ಮೊದಲು ಬೀಳುವಂಥದ್ದು. ಅದು ಬಿದ್ದ ತಕ್ಷಣ ಯಾವ ಕಾಲೇಜ್ ಎಷ್ಟು ಅದು ಪರ್ಸೆಂಟೇಜ್ ಎಲ್ಲಿನ ಯಾವ ಕಾಲೇಜುಗಳು ಅವು ಶುರುವಾಗುವಂಥವು. ಒಟ್ಟಾರೆಯಾಗಿ PUC ಪಿರಿಯಡ್ ಇರೋದಿಲ್ಲ, ಇದು ತಂದೆ ತಾಯಿಗಳ ಮತ್ತು ಮಕ್ಕಳ ಪರೀಕ್ಷಾ ಕಾಲ. ಅದಕ್ಕಾಗಿ ಶಿಕ್ಷಣವನ್ನು ಖಾಸಗೀಕರಣ ಮಾಡೋಗಿದ್ದರು. ಇದನ್ನೇನದಪ್ಪ ಸರ್ಕಾರೀಕರಣ ಮಾಡಿ ಎಲ್ಲ ಕಡೆ ಸರ್ಕಾರಿ ಶಾಲೆಗಳು ಸರಿಯಾಗಿ ನಡೆಸಿದ್ರೆ ನಿಶ್ಚಿತವಾಗಿ ಒಳ್ಳೆಯದಾಗ್ಬೋದು ಅನ್ನುವಂಥ ಒಂದು ಮಾತು. ಆದ್ರೆ ಇದು ಮಾತಷ್ಟೇ, ಇನ್ನೂ ಕುರ್ಚಿಗಳಿಗೆ ಇಳಿದು ಭಾಳ ಕಷ್ಟದ. ಯಾಕಂದರೆ ಎಲ್ಲ ಸಂಸ್ಥೆಗಳು ಹೆಚ್ಚು ಕಡಿಮೆ ಸೈನ್ಸ್ ತರಬೇಕು, ಸಬ್ಜೆಕ್ಟ್ಗಳನ್ನು ಸೈನ್ಸ್ ವಿಷಯಗಳನ್ನ ಹಾಕಿಸ್ಬೇಕು ಅನ್ನೋಂಥ ಕಾಣ್ತಾ ಇದ್ವಿ. ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಸೈಂಟಿಫಿಕ್ ಟೆಂಪರ್ ಅನ್ನುವಂಥದ್ದು ಭಾಳ ಅವಶ್ಯದ ಇವತ್ತು. ಆ ದಿಶೆಯಲ್ಲಿ ನಮ್ಮ ಸರ್ಕಾರ ಅದು ಅದ್ರ ಜೊತೆಗೆ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಖಾಸಗಿಯವರು ಸಹಿತ ತಮ್ಮ ಒಂದು ದೊಡ್ಡತನವನ್ನು ಇಲ್ಲಿ ಮೆರಿಬೇಕಾಗಿದೆ. ಅದು ಎಷ್ಟು ಮಟ್ಟಿಗೆ ಮೆರಿತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ವರ್ಕ್ ಅದ ಕಾಣ್ತಾ ಇದೆ, ಇನ್ನೂ ಹೆಚ್ಚಾಗಲಿ ಅನ್ನುವಂಥ ಕಾರಣಕ್ಕಾಗಿ ಇದು ನೀವು ಸ್ವಲ್ಪ ನೆನಪು ಮಾಡಿದ್ವಿ ಇಲ್ಲೇ. ಮತ್ತು PUC ಮಕ್ಕಳಿಗೆ ಒಂದು ಧೈರ್ಯ ಹೇಳೋದು ಕೆಲಸ ಆಗಬೇಕಾಗಿದೆ. ಮತ್ತು ಏನು ಕಲಿಬೇಕು ಆಫ್ಟರ್ PUC ಏನು ಅನ್ನೋದು ಸಹಿತ ಅಷ್ಟೇ ಮುಖ್ಯ ಅದ. PUC ಟರ್ನಿಂಗ್ ಪಾಯಿಂಟ್ ಬದಲಾಗುವಂಥದ್ದು. ಆದರೆ ಆಫ್ಟರ್ PUC ಏನು 10+2 ಆದಮೇಲೆ ಏನು ಅನ್ನೋದು ಅಷ್ಟು ಪ್ರಮುಖ ಅದ. ಆ ದಿಶೆಯಲ್ಲಿ ಬೇರೆ ಬೇರೆ ಒಂದು ಏನಪ್ಪ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಮಕ್ಕಳು ಬುದ್ಧಿವಂತರಾಗಿ ಹೋಗೋದು ಭಾಳ ಯೋಗ್ಯ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಈ ಒಂದು ಏನೋ ದ್ವಿತೀಯ PUC ಅನ್ನುವಂಥದ್ದು ನಿಶ್ಚಿತವಾಗಿಯೂ ಮಗುವಿನ ಅಥವಾ ಮಕ್ಕಳ ಬದಲಾವಣೆ ಕಾಲದಲ್ಲಿ ಪ್ರಮುಖ ಒಂದು ಪಾತ್ರ ವಹಿಸ್ತದೆ. ಅದಕ್ಕಾಗಿ ನಾವು ಮೇಲಿನ ಮತ್ತೆ ಹೇಳ್ತಾ ಇರೋದು ಶಿಕ್ಷಣ ಬಗ್ಗೆ ಒತ್ತು ಕೊಟ್ಟು ಹೇಳೋದು, ಈಗ ಜನನ ಜಾಗೃತಿ ಆಗಬೇಕಾಗಿದೆ, ತಂದೆ ತಾಯಿಗಳು ಜಾಗೃತಿ ಆಗಬೇಕಾಗಿದೆ. ಅವ್ರದ್ದಂಥವ್ರು ತಮ್ಮ ಮಕ್ಕಳು ಏನು ಕಲಿಸ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿದೆ. ಅದಾಗೋದು ಯಾವಾಗಾದ್ರೆ ತಂದೆ ತಾಯಿಗಳು ಸಹಿತ ಬುದ್ಧಿವಂತರಾದಾಗ ಅನ್ನುವಂಥದ್ದು. ಏನೂ ಇರಲಿ, ಇಲ್ಲಿವರೆಗೆ ಮಾತಾಡಿದ್ದು ಒಂದೇ ಏನಪ್ಪ ಅಂತಂದ್ರೆ ಇಲ್ಲಿ ಹೇಳುವಂಥದ್ದು ದ್ವಿತೀಯ PUC ಮಕ್ಕಳ ಜೀವನದಲ್ಲಿ ಒಂದು ನಿರ್ಣಾಯಕ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಏ ಚಿತ್ರ ಅಂಬಿದು ಸತ್ಯದ ಕೈಗನ್ನಡಿ.